ಸರ್ ಹೇಳಿ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸರ್ ಇದರಲ್ಲಿ ಒಂದು ಇಟ್ಸ್ ನಾಟ್ ಅಗೋರಿನಿಲ್ಲ, ಸೊ ಮಂತ್ರವಾದಿನಿಲ್ಲ. ಈ ಟೋಟಲಿ ಒಂಥರ ಲೈಕ್ ಬುಡುಬುಡಿಕೆ ಅಂತಾರಲ್ಲ, ಸೊ ಆ ಥರ ಒಂದು ಪಾತ್ರ ಮಾಡಿದ್ದೀನಿ. ಸೊ ಈ ಪಾತ್ರದಲ್ಲಿ ಬಂದ್ಬಿಟ್ಟು ಹೆಂಗಂದರೆ, ಸೊ ತುಂಬ ಜನ ಈ ರೇಪಿಸ್ಟು ಅದೆಲ್ಲ ಆಗುತ್ತಲ್ಲ, ಸೊ ನನ್ನಿಂದ ಆ ರೇಪ್ ಮಾಡೋರಿಗೆ ಏನು ಶಿಕ್ಷೆ ಇದಾಗ್ಬೋದು ಅಂತ, ಸೊ ಹೆಣ್ಮಕ್ಳು ಸಪೋರ್ಟಾಗಿ ಪ್ಲೇ ಮಾಡಿದ್ದೇನೆ ಸರ್. ಫಸ್ಟ್ ಇವನ್ ನಾವು ಅಂಬರೀಷನ ಮೂವಿ ಒಂದು ಸಾಂಗ್ಸ್ ಬರುತ್ತಲ್ಲ, ಗೊಂಬೆ ಆಡ್ಸೋಣ ಅಂತ, ಸೊ ಐಮ್ ರಿಯಲಿ ತುಂಬ ನಾನು ಲೈಕ್ ಮಾಡ್ತಾಯಿದ್ದೆ ಆ ಸಾಂಗ್ಸು, ತುಂಬ ಫೇವ್ರೆಟ್ ಸಾಂಗ್ಸು. ಆ ಥರ ಒಂದು ಸಾಂಗ್ಸ್ ನಾನು ಮಾಡಬೇಕಂತ ಇತ್ತು. ಸೊ ಲೋಕಲ್ ಲೋಕಿ ಅವರು ಬಂದ್ಬಿಟ್ಟು 3ನೇ ಫಿಲಮ್ಮು, ಅದರಲ್ಲಿ ಫಸ್ಟು ಒಂದು ಅಗೋರಿ ಶಿವನ್ ಪಾತ್ರ ಮಾಡಿದೆ, ಸಖತ್ ರಿಸ್ಕ್ ಅಂತ. ಸೊ ಅದರಲ್ಲಿ ಒಂದು ಶಿವ ಸಾಂಗ್ಸ್ ಮಾಡಿದ್ದೆ, ತುಂಬ ಇದಾಗಿತ್ತು, ಖುಷಿಯಾಯಿತು. ಸೊ ಅದೇ ಥರ ಇದರಲ್ಲಿ ಒಂದು ಬುಡುಬುಡಿಕೆ, ಸೊ ಈಕ್ವಲ್ ಟು ಗೊಂಬೆ ಆಡ್ಸೋಣ ಇದೆಯಲ್ಲ, ಸೊ ಆ ಥರ ಒಂದು ಅದು ಕೇಳಿದ್ರೆ ನಮಗೆ ಒಂದು ಫೀಲ್ ಆಗುತ್ತೆ ಮನಸ್ಸಿಂದ. ಸೊ ಅದೇ ಥರ ಇದರಲ್ಲಿ ಈ ರೇಪ್ ಮಾಡಿದವ್ರಿಗೆ ಏನು ಶಿಕ್ಷೆ ಅಲ್ಲಿ ಆಗುತ್ತೆ ಅಂತ ಇಲ್ಲಿ ನನ್ನ ಮೇಲೆ ಎಲ್ಲ ಹೋಯ್ತು. ಫಸ್ಟ್ ಟೈಮ್ ಬಂದಾಗ ಈ ಪಾತ್ರ ಹೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನು ಮೂಡ್ತು ಸರ್? ಸರ್ ಆ್ಯಕ್ಚುಲಿ ನಮ್ಮ ಲೋಕಲ್ ಲೋಕಿಯವರು ಬ್ರದರ್ ಗೆಳೆಯ ಅಂತಲ್ಲ, ಭಾಳ ವರ್ಷದಿಂದ ನಾವು ಸುಮಾರು ಒಂದು 3-4 ಫಿಲಮ್ ಮಾಡಿದ್ದೀರಿ. ಸೊ ಇದರಲ್ಲಿ ಏನಂದರೆ ಅವರು ಒಂದು ಗಂಟೆ ಅವರು ಮಿಡ್ನೈಟಲ್ಲೇ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ಜಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಇದೊಂದಿದೆ ಅಂತ. ಸೊ ಆಗಲೇ ಫೋನಲ್ಲೇ ಕೆಲವೊಂದು ಲಿರಿಕ್ಸ್ ಹೇಳಿದ್ರು. ಜಿ ಓಕೆ ಜಿ ಸೂಪರ್ ಅಂದ್ಬಿಟ್ಟೆ. ಆ ಲಿರಿಕ್ಸ್ ಕೇಳ್ತಾನೆ, ಬಿಕಾಸ್ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಸಿಂಗರ್ ಟ್ರೈ ಮಾಡೋದ್ರಿಂದ ನಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಈವನ್ 2 ಫಿಲಮ್ ಅಷ್ಟೇ, ನೈಟ್ 2 ಗಂಟೆಗೆ ಫೋನ್ ಮಾಡಿ ಈ ಥರ ಒಂದು ಸಾಂಗ್ಸ್ ಇದೆ ಅಂತ 1-2 ಲಿರಿಕ್ಸ್ ಹೇಳಿದ್ರೆ ಹಂಗೆ ಇದಾಯಿತು ಸರ್. ಭಾಳ ಖುಷಿ ಆಯಿತು ಸರ್ ಆ ಲಿರಿಕ್ಸು.